ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ದುರ್ವಾಸ ಮುನಿಗಳ ಪ್ರಾಣವನ್ನು ಅಂಬರೀಷ ಮಹಾರಾಜರು ಉಳಿಸಿದ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಅಂಬರೀಷ ಮಹಾರಾಜನನ್ನು ಕೊಲ್ಲುವುದಕ್ಕಾಗಿ ದುರ್ವಾಸ ಮುನಿಗಳು ರಾಕ್ಷಸನೊಬ್ಬನನ್ನು ಸೃಷ್ಟಿಸಿದರು. ಆಗ ಸುದರ್ಶನ ಚಕ್ರವು ತಕ್ಷಣವೇ ಆ ರಾಕ್ಷಸನನ್ನು ಕೊಂದು ನಂತರ ದುರ್ವಾಸ ಮುನಿಗಳ ಮೇಲೆ ಆಕ್ರಮಣವನ್ನು ಮಾಡಲು ಮುಂದುವರಿಯಿತು. ಸುದರ್ಶನ ಚಕ್ರದಿಂದ ತಪ್ಪಿಸಿಕೊಳ್ಳುವಂತಹ ಉದ್ದೇಶದಿಂದ ದುರ್ವಾಸ ಮುನಿಗಳು ಕೊನೆಗೆ ಅಂಬರೀಷ ಮಹಾರಾಜನಿಗೆ ಶರಣಾಗಬೇಕಾಯಿತು. ಆಗ ಅಂಬರೀಷ ಮಹಾರಾಜನು ಸುದರ್ಶನ ಚಕ್ರಕ್ಕೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾನೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ದೇವೋತ್ತಮ ಪರಮಪುರುಷನು ನೀಡಿದ ಆಜ್ಞೆ ಅಥವಾ ನಿಯಮವನ್ನೇ ಧರ್ಮ ಎಂಬ ಪದವು ಸೂಚಿಸುತ್ತದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದೇ ನಿಜವಾದ ಧರ್ಮ. ಆದ್ದರಿಂದಲೇ ನಿಜವಾದ ಧರ್ಮ ಭಕ್ತಿ ಅಥವಾ ಭಗವಂತನ ಭಕ್ತಿ ಸೇವೆ. ಸುದರ್ಶನ ಚಕ್ರವನ್ನು ಇಲ್ಲಿ ಧರ್ಮಸೇತವೆ ಅಥವಾ ಧರ್ಮಪಾಲಕ ಎಂದು ಕರೆಯಲಾಗಿದೆ. ಅಂಬರೀಷ ಮಹಾರಾಜನು ನಿಸ್ಸಂದೇಹವಾಗಿ ಧರ್ಮಿಷ್ಠ. ಆದ ಕಾರಣವೇ ಅವನನ್ನು ಕಾಪಾಡುವುದಕ್ಕೋಸ್ಕರ ದುರ್ವಾಸ ಮುನಿಯಂತಹ ಬ್ರಾಹ್ಮಣನನ್ನು ಶಿಕ್ಷಿಸಲು ಸಹ ಸುದರ್ಶನ ಚಕ್ರವು ಸಿದ್ಧವಾಗಿತ್ತು. ಅಂಬರೀಷ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರೆಸಿದನು. ಹೇ ವಾಕ್ಪತಿಯೇ, ಧರ್ಮತತ್ವಗಳಿಂದ ತುಂಬಿರುವ ನಿನ್ನ ಕಾಂತಿಯು ಪ್ರಪಂಚದ ಕತ್ತಲನ್ನು ಕಳೆಯುತ್ತದೆ. ಅದು ವಿದ್ವಾಂಸರ ಮತ್ತು ಮಹಾತ್ಮರ ಜ್ಞಾನವನ್ನು ಮೂರ್ತೀಕರಿಸುತ್ತದೆ. ನಿನ್ನ ಕಾಂತಿಯನ್ನು ಮೀರಿಸಲು ಖಂಡಿತವಾಗಿಯೂ ಯಾರಿಗೂ ಸಾಧ್ಯವಿಲ್ಲ. ಏಕೆಂದರೆ ಪ್ರಕಟ ಅಥವಾ ಅಪ್ರಕಟ, ಸ್ಥೂಲ ಅಥವಾ ಸೂಕ್ಷ್ಮ, ಉತ್ತಮ ಅಥವಾ ಅಧಮ, ಹೀಗೆ ಎಲ್ಲ ವಸ್ತುಗಳು ನಿನ್ನ ಪ್ರಭೆಯಿಂದಲೇ ವ್ಯಕ್ತವಾಗುತ್ತವೆ. ಅವೆಲ್ಲವೂ ಕೇವಲ ನಿನ್ನ ವಿಭಿನ್ನ ರೂಪಗಳೇ ಆಗಿವೆ. ಈ ಐಹಿಕ ಪ್ರಪಂಚದಲ್ಲಿ ಪ್ರಕಾಶವಿಲ್ಲದೆ ಏನೂ ಕಾಣಿಸುವುದಿಲ್ಲ. ದೇವೋತ್ತಮ ಪರಮಪುರುಷನ ಮೂಲದರ್ಶನವಾದ ಸುದರ್ಶನದಿಂದಲೇ ಈ ಪ್ರಪಂಚದಲ್ಲಿ ಪ್ರಕಾಶವು ಹೊರಹೊಮ್ಮುತ್ತದೆ. ಸೂರ್ಯ, ಚಂದ್ರ ಮತ್ತು ಅಗ್ನಿಯ ಮೂಲಸೂತ್ರಗಳು ಸುದರ್ಶನ ಪ್ರಕಾಶವೇ ಆಗಿವೆ. ಹಾಗೆಯೇ ಜ್ಞಾನದಿಂದ ಬರುವ ಬೆಳಕು ಸುದರ್ಶನದಿಂದಲೇ ಬಂದದ್ದು. ಏಕೆಂದರೆ ಸುದರ್ಶನದ ಬೆಳಕಿನಲ್ಲೇ ಪದಾರ್ಥಗಳ ಭಿನ್ನತೆಯನ್ನು, ಉತ್ತಮ ಅಧಮಗಳ ಭೇದವನ್ನು ಕಾಣಲು ಸಾಧ್ಯವಾಗಿದೆ. ಅಂಬರೀಷ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು. ಹೇ ನಿರಾಯಾಸನೆ, ದೇವೋತ್ತಮ ಪರಮಪುರುಷನು ನಿನ್ನನ್ನು ರಾಕ್ಷಸ ಸೇನೆಯ ನಡುವೆ ಪ್ರಯೋಗಿಸಿದಾಗ ನೀನು ರಣರಂಗದಲ್ಲಿಯೇ ಸ್ಥಿತನಾಗಿ ಅವರ ರುಂಡ, ಮುಂಡ ಮತ್ತು ಕೈಕಾಲುಗಳನ್ನು ಒಂದೇ ಸಮನೆ ಛಿದ್ರಗೊಳಿಸುತ್ತೀಯೇ. ಹೇ ವಿಶ್ವಪಾಲಕನೇ, ದೇವೋತ್ತಮ ಪರಮಪುರುಷನು ಅಸೂಯಾಪರರಾದ ಶತ್ರುಗಳನ್ನು ಕೊಲ್ಲಲು ಸರ್ವಶಕ್ತ ಆಯುಧವನ್ನಾಗಿ ನಿನ್ನನ್ನು ಪ್ರಯೋಗಿಸುತ್ತಾನೆ. ನಮ್ಮ ಇಡೀ ವಂಶದ ಉದ್ಧಾರದ ಸಲುವಾಗಿ ಈ ಬಡ ಬ್ರಾಹ್ಮಣನನ್ನು ಅನುಗ್ರಹಿಸು. ನಿಜಕ್ಕೂ ಇದು ನಮಗೆಲ್ಲರಿಗೂ ಸಂದ ಅನುಗ್ರಹವೇ. ನಮ್ಮ ವಂಶವು ಯೋಗ್ಯ ವ್ಯಕ್ತಿಗಳಿಗೆ ದಾನ ಮಾಡಿದ್ದೇ ಆಗಿದ್ದರೆ, ನಾವು ಕರ್ಮಕಾಂಡೀಯ ಯಾಗಗಳನ್ನು, ವಿದ್ಯುಕ್ತ ಆಚರಣೆಗಳನ್ನು ಮಾಡಿದ್ದೇ ಆಗಿದ್ದರೆ, ನಮ್ಮ ವೃತ್ತಿ ಕರ್ತವ್ಯಗಳನ್ನು ತಕ್ಕ ರೀತಿಯಲ್ಲಿ ಪೂರೈಸಿದ್ದೇ ಆಗಿದ್ದರೆ ಮತ್ತು ವಿದ್ವಾಂಸ ಬ್ರಾಹ್ಮಣರಿಂದ ನಮಗೆ ಮಾರ್ಗದರ್ಶನವಾಗಿದ್ದರೆ, ಇದಕ್ಕೆ ಬದಲಾಗಿ ಸುದರ್ಶನ ಚಕ್ರದ ಉರಿಯಿಂದ ಈ ಬ್ರಾಹ್ಮಣನು ಪಾರಾಗಲಿ ಎಂದು ನಾನು ಆಶಿಸುತ್ತೇನೆ. ಅದ್ವಿತೀಯನೂ ಸಕಲ ದಿವ್ಯಗುಣಗಳ ಆಗರವೂ ಸರ್ವಜೀವಿಗಳ ಪ್ರಾಣವೂ ಆತ್ಮನೂ ಆದ ದೇವೋತ್ತಮ ಪರಮಪುರುಷನು ನಮ್ಮನ್ನು ಮೆಚ್ಚಿದ್ದರೆ ದುರ್ವಾಸ ಮುನಿಗಳನ್ನು ಉರಿಯ ಯಾತನೆಯಿಂದ ಮುಕ್ತಗೊಳಿಸಲಿ ಎಂದು ನಾವು ಆಶಿಸುತ್ತೇವೆ. ರಾಜನು ಈ ರೀತಿ ಶ್ರೀವಿಷ್ಣುವಿಗೂ ಸುದರ್ಶನ ಚಕ್ರಕ್ಕೂ ಪ್ರಾರ್ಥನೆ ಸಲ್ಲಿಸಿದಾಗ ಪ್ರಾರ್ಥನೆಯ ಕಾರಣ ಸುದರ್ಶನ ಚಕ್ರವು ಶಾಂತವಾಯಿತು. ದುರ್ವಾಸ ಮುನಿಗಳನ್ನು ದಹಿಸುವುದನ್ನು ನಿಲ್ಲಿಸಿತು. ಮಹಾಶಕ್ತಿವಂತ ಅನುಭವಿಗಳಾದ ದುರ್ವಾಸ ಮುನಿಗಳಿಗೆ ಸುದರ್ಶನ ಚಕ್ರದ ಬೆಂಕಿಯಿಂದ ಬಿಡುಗಡೆಯಾದದ್ದು ನಿಜಕ್ಕೂ ಸಮಾಧಾನವಾಯಿತು. ಅವರು ಅಂಬರೀಷ ಮಹಾರಾಜನ ಗುಣಗಳನ್ನು ಹೊಗಳಿ ಬಹುವಾಗಿ ಹರಸಿದರು. ದುರ್ವಾಸ ಮುನಿಗಳು ಈ ರೀತಿ ನುಡಿದರು. ಪ್ರಿಯ ರಾಜನೇ, ದೇವೋತ್ತಮ ಪರಮಪುರುಷನ ಭಕ್ತರ ಮಹಿಮೆ ಎಂತಹದ್ದು ಎಂದು ಇಂದು ನಾನು ಅರಿತೆನು. ನಾನು ತಪ್ಪು ಮಾಡಿದ್ದರೂ ನನ್ನ ಸುಯೋಗಕ್ಕಾಗಿ ನೀನು ಪ್ರಾರ್ಥನೆ ಮಾಡಿರುವೆ. ಶುದ್ಧ ಭಕ್ತರ ಅಧಿಪತಿಯಾದ ದೇವೋತ್ತಮ ಪರಮಪುರುಷನನ್ನು ಗ್ರಹಿಸಿದವರಿಗೆ ಯಾವುದು ತಾನೇ ಮಾಡಲು ಅಸಾಧ್ಯ, ಯಾವುದನ್ನು ತ್ಯಜಿಸಲು ತಾನೇ ಸಾಧ್ಯವಾಗುವುದಿಲ್ಲ. ಭಗವಂತನ ಸೇವಕರಿಗೆ ಯಾವುದು ಸಾಧ್ಯವಲ್ಲ. ಅವನ ಪವಿತ್ರ ಹೆಸರು ಕೇಳಿದರೆ ಸಾಕು, ಶುದ್ಧರಾಗುತ್ತೇವೆ. ಹೇ ರಾಜನೇ, ನನ್ನ ಅಪರಾಧಗಳನ್ನು ಲಕ್ಷಿಸದೆ ನನ್ನ ಪ್ರಾಣವನ್ನು ಉಳಿಸಿರುವೆ. ಇಷ್ಟೊಂದು ಕರುಣಾಮಯಿಯಾದ ನಿನಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ದುರ್ವಾಸ ಮುನಿಗಳು ಹಿಂದಿರುಗುವರು ಎಂದು ನಿರೀಕ್ಷಿಸುತ್ತಿದ್ದುದರಿಂದ ರಾಜನು ಆಹಾರವನ್ನು ತೆಗೆದುಕೊಂಡಿರಲಿಲ್ಲ. ಆದ್ದರಿಂದ ಮುನಿಗಳು ಮರಳಿದಾಗ ರಾಜನು ಅವರ ಪಾದಪದ್ಮಗಳಿಗೆ ಎರಗಿದನು. ಅವರನ್ನು ಎಲ್ಲ ವಿಧದಲ್ಲೂ ಸಂತೋಷಗೊಳಿಸಿ ಸಮೃದ್ಧವಾಗಿ ಆಹಾರವನ್ನು ನೀಡಿದನು. ಹೀಗೆ ರಾಜನು ಮುನಿಗಳನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡನು.
ಮುನಿಯು ನಾನಾ ಬಗೆಯ ಸವಿ ಆಹಾರವನ್ನು ತಿಂದು ತೃಪ್ತನಾಗಿ, ರಾಜನೇ, ನೀನೂ ಊಟ ಮಾಡು ಎಂದು ತುಂಬ ಪ್ರೀತಿಯಿಂದ ರಾಜನಿಗೆ ಮನವಿ ಮಾಡಿದರು. ಅನಂತರ ದುರ್ವಾಸ ಮುನಿಗಳು ಈ ರೀತಿ ನುಡಿದರು: ಪ್ರಿಯ ರಾಜನೇ, ನಿನ್ನನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಈ ಮುಂಚೆ ನಿನ್ನನ್ನು ಸಾಧಾರಣ ಮನುಷ್ಯ ಎಂದು ತಿಳಿದಿದ್ದೆ. ನಿನ್ನ ಆತಿಥ್ಯವನ್ನು ಅಂಗೀಕರಿಸಿದೆ. ಆದರೆ ನೀನು ಭಗವಂತನ ಪರಮಶ್ರೇಷ್ಠ ಭಕ್ತನೆಂದು ಈಗ ಕಂಡುಕೊಂಡೆ. ವೈಷ್ಣವೇರ ಕ್ರಿಯಾಮುದ್ರಾ ವಿಜ್ಞೇಹ ನಾಭುಜಿಯ ಎಂದು ಹೇಳಲಾಗಿದೆ. ಶುದ್ಧ ವೈಷ್ಣವರ ಕಾರ್ಯವ್ಯಾಪಾರವನ್ನು ತೀರ ಬುದ್ಧಿವಂತರು ಅರಿಯರು. ದುರ್ವಾಸ ಮುನಿಗಳು ಹಠಯೋಗಿಯಾದ್ದರಿಂದ ಅಂಬರೀಷ ಮಹಾರಾಜನನ್ನು ಒಬ್ಬ ಸಾಮಾನ್ಯ ಮನುಷ್ಯನೆಂದು ತಪ್ಪು ತಿಳಿದು ಅವನನ್ನು ಶಿಕ್ಷಿಸಲು ಯತ್ನಿಸಿದರು. ಇದು ವೈಷ್ಣವನ ಕುರಿತಾದ ತಪ್ಪು ತಿಳುವಳಿಕೆ. ಆದರೆ ಸುದರ್ಶನ ಚಕ್ರವು ದುರ್ವಾಸ ಮುನಿಗಳನ್ನು ಹಿಂಸಿಸಲು ತೊಡಗಿದಾಗ ಅವರ ತಿಳುವಳಿಕೆಯು ವಿಸ್ತಾರವಾಯಿತು. ಆದ್ದರಿಂದಲೇ ರಾಜನು ಎಂತಹ ಪರಮ ವೈಷ್ಣವ ಎಂಬುದನ್ನು ಸ್ವಂತ ಅನುಭವದಿಂದ ಕಂಡುಕೊಂಡ ತಿಳುವಳಿಕೆಯನ್ನು ಸೂಚಿಸಲು ಆತ್ಮಮೇಧಸ ಎಂಬ ಪದವನ್ನು ಬಳಸಲಾಗಿದೆ. ದುರ್ವಾಸ ಮುನಿಗಳನ್ನು ಸುದರ್ಶನ ಚಕ್ರವು ಬೆನ್ನಟ್ಟಿದಾಗ ಅವರಿಗೆ ಪಾರಾಗಲು ಯಾವ ದಾರಿಯೂ ತೋರಲಿಲ್ಲ. ಹೀಗೆ ಭಕ್ತರ ವರ್ಚಸ್ಸು ಎಂತಹದ್ದು ಎಂದು ತಮ್ಮ ಅನುಭವದಿಂದಲೇ ಅವರಿಗೆ ತಿಳಿಯಲು ಸಾಧ್ಯವಾಯಿತು. ದುರ್ವಾಸ ಮುನಿಗಳು ಖಂಡಿತವಾಗಿಯೂ ಒಬ್ಬ ಬ್ರಾಹ್ಮಣ ವಿದ್ವಾಂಸ ಮತ್ತು ಮಹಾಯೋಗಿ. ತುಂಬ ವಿದ್ಯಾವಂತರೂ ಕೂಡ ಭಕ್ತರ ಬೆಲೆಯನ್ನು ಅರಿಯಲಾರರು. ಭಕ್ತರ ಪಾತ್ರವನ್ನು ಪರಿಶೀಲಿಸುವಾಗ ಜ್ಞಾನಿ ಅಥವಾ ಯೋಗಿ ಎಂದು ಹೇಳಿಕೊಳ್ಳುವವರು ತಪ್ಪಿ ಹೋಗುವ ಸಂಭವ ಇದೆ. ಭಗವಂತನ ಭಕ್ತರ ಚಟುವಟಿಕೆಗಳು ಅಚಿಂತ್ಯ. ದುರ್ವಾಸ ಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಸ್ವರ್ಗಲೋಕಗಳ ಮಂಗಳೆಯರೆಲ್ಲರೂ ಕ್ಷಣ ಕ್ಷಣವೂ ನಿನ್ನ ಕಳಂಕರಹಿತ ಚಾರಿತ್ರ್ಯವನ್ನು ಸ್ತುತಿಸುತ್ತಾರೆ. ಈ ಲೋಕದ ಜನರು ಕೂಡ ನಿರಂತರವಾಗಿ ನಿನ್ನ ಮಹಿಮೆಯನ್ನು ಭಜಿಸುತ್ತಾರೆ. ಹೀಗೆ ಎಲ್ಲ ವಿಧದಲ್ಲಿಯೂ ಸಂತುಷ್ಟರಾಗಿ ಮಹಾಹಠಯೋಗಿಗಳಾದ ದುರ್ವಾಸರು ರಾಜನ ಅಪ್ಪಣೆಯನ್ನು ಪಡೆದು ಅವನ ಕೀರ್ತಿಯನ್ನು ಪ್ರಶಂಸಿಸುತ್ತಾ ತೆರಳಿದರು. ಅಂಬರೀಷ ಮಹಾರಾಜನಂತಹ ಭಕ್ತನು ಸದಾ ಎಷ್ಟೋ ಚಟುವಟಿಕೆಗಳಲ್ಲಿ ನಿರತನಾಗಿರುತ್ತಾನೆ. ಈ ಐಹಿಕ ಪ್ರಪಂಚದಲ್ಲಿ ನಾವು ಎದುರಿಸಬೇಕಾದ ಅಪಾಯಗಳು ಬೇಕಾದಷ್ಟಿವೆ. ಆದರೆ ಭಕ್ತನು ಮಾತ್ರ ದೇವೋತ್ತಮ ಪರಮಪುರುಷನ ಮೇಲೆ ಪೂರ್ತಿ ಅವಲಂಬಿತನಾಗಿರುವುದರಿಂದ ಎಂದಿಗೂ ಗಲಿಬಿಲಿಗೊಳ್ಳುವುದಿಲ್ಲ. ಇದಕ್ಕೆ ಅಂಬರೀಷ ಮಹಾರಾಜ ಜ್ವಲಂತ ನಿದರ್ಶನ. ಅವನು ಇಡೀ ಪ್ರಪಂಚದ ಚಕ್ರವರ್ತಿಯಾದ್ದರಿಂದ ಅನೇಕ ರೀತಿಯ ಕರ್ತವ್ಯ ನಿರ್ವಹಣೆಯನ್ನು ಮಾಡಬೇಕಾಗಿತ್ತು. ರಾಜನು ಭಗವಂತನ ಅನುಗ್ರಹವನ್ನು ಬಲವಾಗಿ ನಂಬಿ ಎಲ್ಲವನ್ನೂ ಸ್ಥಿರವಾಗಿ ಸೈರಿಸುತ್ತಿದ್ದನು. ಭಗವಂತನು ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ. ತನ್ನ ಇಚ್ಛೆಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುತ್ತಾನೆ. ಹೀಗೆ ಅಂಬರೀಷ ಮಹಾರಾಜನು ಎಷ್ಟೇ ತೊಂದರೆಗೊಳಗಾದರೂ ಭಗವಂತನು ಕರುಣಾಮಯಿಯಾಗಿ ಸಮರ್ಪಕ ರೀತಿಯಲ್ಲಿ ಕಾರ್ಯಯೋಜನೆ ಮಾಡಿದ್ದರಿಂದ ಕೊನೆಗೆ ದುರ್ವಾಸ ಮುನಿಯೂ ಅಂಬರೀಷ ಮಹಾರಾಜನು ಪರಮಮಿತ್ರರಾದರು. ಭಕ್ತಿಯೋಗದ ಆಧಾರದ ಮೇಲೆ ಹೀಗಾದ್ದರಿಂದ ವಾತ್ಸಲ್ಯಪೂರ್ಣವಾಗಿಯೇ ಬೀಳ್ಕೊಂಡರು. ದುರ್ವಾಸ ಮುನಿಯು ಭಕ್ತಿಯೋಗದ ಪ್ರಾಬಲ್ಯವನ್ನು ಮನಗಂಡರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿ ನುಡಿಯುತ್ತಾನೆ: ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯಯುಕ್ತ ತಮೋಮತಃ. ಯಾರು ನನ್ನಲ್ಲಿ ಅತೀವ ಶ್ರದ್ಧೆಯಿಂದ ನೆಲೆಗೊಳ್ಳುತ್ತಾನೆಯೋ, ಯಾರು ನನ್ನನ್ನು ದಿವ್ಯವಾದ ಪ್ರೀತಿ ಸೇವೆಯಿಂದ ಆರಾಧಿಸುತ್ತಾನೆಯೋ ಅವನೇ ಎಲ್ಲ ಯೋಗಿಗಳಿಗಿಂತ ಉತ್ತಮನು. ಅವನೇ ನನ್ನೊಂದಿಗೆ ಅತ್ಯಂತ ಆಪ್ತವಾಗಿ ಸಂಯೋಗದಲ್ಲಿರುತ್ತಾನೆ. ಹೀಗೆ ಅಂಬರೀಷ ಮಹಾರಾಜನು ದುರ್ವಾಸ ಮುನಿಯ ಜೊತೆ ನಡೆದುಕೊಂಡ ರೀತಿಯಿಂದ ಭಕ್ತನೇ ಅತ್ಯುನ್ನತ ಸ್ಥಾನದಲ್ಲಿರುವ ಯೋಗಿ ಎಂದು ನಿಸ್ಸಂದೇಹವಾಗಿ ಸಾಧಿತವಾಗುತ್ತದೆ. ಈ ರೀತಿ ಲೋಕೋತ್ತರ ಗುಣಗಳಿಂದ ಕೂಡಿದ ಅಂಬರೀಷ ಮಹಾರಾಜನು ತನ್ನ ಭಕ್ತಿ ಸೇವೆಯ ಕಾರಣ ದೇವೋತ್ತಮ ಪರಮಪುರುಷನ ಸಂಪೂರ್ಣ ಅರಿವನ್ನು ಗಳಿಸಿದನು. ಅವನ ಭಕ್ತಿ ಸೇವೆಯ ಆಚರಣೆ ಪರಿಪೂರ್ಣವಾಗಿತ್ತು. ಈ ಐಹಿಕ ಪ್ರಪಂಚದ ಅತ್ಯುನ್ನತ ಸ್ಥಾನವೂ ಕೂಡ ನರಕಲೋಕಕ್ಕಿಂತ ಉತ್ತಮವೇನಲ್ಲ ಎಂಬುದನ್ನು ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಅವನು ಅರಿತನು. ಅಂಬರೀಷ ಮಹಾರಾಜನಂತಹ ಶ್ರೇಷ್ಠನೂ ಶುದ್ಧನೂ ಆದ ಭಕ್ತನಿಗೆ ಭಗವಂತನ ಪರಿಪೂರ್ಣ ಅರಿವು ಇರುತ್ತದೆ. ಅಂದರೆ ವಾಸುದೇವ ಶ್ರೀಕೃಷ್ಣನ ಭಕ್ತನು ಪರಮಸತ್ಯದ ಉಳಿದ ಲಕ್ಷಣಗಳನ್ನು ಪೂರ್ತಿಯಾಗಿ ಅರಿತಿರುತ್ತಾನೆ. ಪರಮಸತ್ಯವು ನಿರಾಕಾರ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಂತ ಎಂಬ 3 ರೂಪಗಳಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೀತಿ ಶಬ್ದತೆ. ದೇವೋತ್ತಮ ಪರಮಪುರುಷನಾದ ವಾಸುದೇವನ ಭಕ್ತನಿಗೆ ಎಲ್ಲವೂ ತಿಳಿದಿರುತ್ತದೆ. ವಾಸುದೇವ ಸರ್ವಮಿತಿ. ಭಕ್ತನು ಸದಾ ವಾಸುದೇವನನ್ನು ಕುರಿತು ಚಿಂತನೆ ಮಾಡುತ್ತಿರುವುದರಿಂದ ಅವನು ಉತ್ತಮ ಯೋಗಿಯೇ ಆಗಿರುತ್ತಾನೆ. ಯೋಗೀನಾಮಪಿ ಸರ್ವೇಷಾಂ. ಜ್ಞಾನಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ವಾಸುದೇವನ ಪರಿಪೂರ್ಣ ಭಕ್ತನಾದವನು ಘನ ಮಹಾತ್ಮನೇ ಸರಿ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಪರಮಸತ್ಯದ ಪೂರ್ತಿ ತಿಳುವಳಿಕೆ ಉಳ್ಳವನೇ ಮಹಾತ್ಮ ಎನಿಸಿಕೊಳ್ಳುತ್ತಾನೆ.
ಹೀಗೆ ಅಂಬರೀಷ ಮಹಾರಾಜನಿಗೆ ದೇವೋತ್ತಮ ಪರಮಪುರುಷನ ಭಕ್ತನಾದ್ದರಿಂದಲೇ ಪರಮಾತ್ಮ, ನಿರಾಕಾರ ಬ್ರಹ್ಮನ್, ಮಾಯೆ, ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳು ಮತ್ತು ಎಲ್ಲೆಲ್ಲೂ ನಡೆಯುವ ವಿದ್ಯಮಾನಗಳು ಈ ಎಲ್ಲದರ ಪೂರ್ಣ ಅರಿವಿತ್ತು. ಅವನಿಗೆ ಎಲ್ಲವೂ ತಿಳಿದಿತ್ತು. ಅಂಬರೀಷ ಮಹಾರಾಜನ ಮಹಿಮೆಯ ಕುರಿತಾಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.